ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 16ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 17ನೇ ಅಧ್ಯಾಯವನ್ನು ಶುರು ಮಾಡೋಣ. ಪಾರ್ಥ ಕೂಡ ಕುತೂಹಲದಿಂದ ಬಂದು ನಿಂತಿದ್ದ. ಯಾವುದು ಪಾರ್ಥನ ಮುಂದೆ ಆಗಬಾರ್ದು ಅಂತ ಅಂದ್ಕೊಂಡಿದ್ರು, ಇಂದು ತಾವೇ ಹೆತ್ತ ಮಗಳಿಂದ ಅದು ಹಾಗೋಗಿತ್ತು ಎಂದು ಪ್ರಮೀಳಾ ಹೇಳ್ಕೊಂಡ್ರೆ, ನಾನು ಎಷ್ಟೋ ಸಾರ್ತಿ ಹೇಳಿದೆ ಇವಳಿಗೆ ಇರೋ ಸತ್ಯನ ಪಾರ್ಥನ್ಗೆ ಹೇಳಿಬಿಡು ಅಂತ. ನನ್ನ ಮಾತು ಕೇಳಲಿಲ್ಲ. ಇಷ್ಟು ವರ್ಷ ಪಾರ್ಥನ ತಲೆಯಲ್ಲಿ ಬರದೇ ಇರೋ ಪ್ರಶ್ನೆಗಳೆಲ್ಲ ಸ್ವರ್ಣ ಹುಟ್ಟುಹಾಕಿದಾಳೆ ಈಗ ಎಂದುಕೊಂಡರು ನಾರಾಯಣ. ಎಂಥ ಮಗಳನ್ನು ಎತ್ಬಿಟ್ಟೆ ತಾಯಿ, ಮಗನಂತೆ ಇರೋ ತಮ್ಮನ ಮುಂದೆ ಹುಳಿ ಹಿಂಡೋ ಕೆಲಸ ಮಾಡಿಬಿಟ್ಟಲ್ಲೇ ಎಂದು ಪ್ರಮೀಳಾ ತಟ್ಟನೆ ನಾಟಕ ಶುರು ಮಾಡಿದ್ರು. ಪ್ರೀತಿಯ ಅಕ್ಕನ ಕಣ್ಣೀರು ನೋಡಿ ಪಾರ್ಥ ಕರಗಿದವನು, ಅಕ್ಕ ನೀನು ಅಳಬೇಡ, ನಾನು ಅನಾಥ ಆಗಿದ್ರು ನೀನು ಯಾವತ್ತೂ ನನಗೆ ಆ ಭಾವನೆ ಬರದೇ ಇರೋ ಹಾಗೆ ಸಾಕಿದ್ಯಾ. ಸ್ವರ್ಣಂಗೆ ಇಷ್ಟ ಇಲ್ಲದ್ದು ಬಲವಂತವಾಗಿ ಮಾಡೋದು ಬೇಡ ಎಂದು ನುಡಿದೇ ಬಿಟ್ಟ. ಎದೆಯಲ್ಲಿ ಜ್ವಾಲಾಮುಖಿಯೇ ಇದ್ದಿದ್ದರೂ ಅದನ್ನು ತೋರಿಸ್ಕೊಳ್ದೆ. ಅಲ್ಲಿ ನಿಲ್ಲಲಾಗದೆ ಮನೆಯಿಂದ ಹೊರಗೆ ನಡೆದವನ ಹೃದಯದಲ್ಲಿ ಮಡುಗಟ್ಟಿದ ದುಃಖ ಈಗ ನೋವಿನ ಶಾಖಕ್ಕೆ ಕರಗಿ ಕಣ್ಣೀರಾಗಿ ಹೊರಗಡೆ ಬಂದಿತ್ತು. ಗಂಡಸು ಅಳಬಾರದೆಂಬ ಕಟ್ಟುಪಾಡು ಆ ಕ್ಷಣಕ್ಕೆ ಅರ್ಥ ಕಳ್ಕೊಂಡಿತ್ತು. ನಿರ್ಜನ ಪ್ರದೇಶದಲ್ಲಿ ಕಾರು ನಿಲ್ಲಿಸಿದವನು ಮಂಡಿಯೂರಿ ಕುಳಿತು ಆಕಾಶದೆಡೆಗೆ ಮುಖ ಮಾಡಿ ಜೋರಾಗಿ ಕಿರುಚಿ ಅಳಲು ಶುರು ಮಾಡಿದ್ದ. ಅತ್ತು ಮೈಮನಸ್ಸು ಹಗುರಾದ ಮೇಲೆ ಕಾರ್ನಲ್ಲಿದ್ದ ಬಾಟ್ಲಿ ತೆಗೆದುಕೊಂಡು ಮುಖ ತೊಳೆದು ನೀರು ಕುಡಿದಿದ್ದ. ಅಕ್ಕ ಯಾಕೆ ಸ್ವರ್ಣ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಲ್ಲ? ಅನುಮಾನದ ಸೆಳಕೊಂದು ಮನಸ್ಸಿನಲ್ಲಿ ಮೂಡಿತ್ತು. ಆದರೆ ಇಷ್ಟು ವರ್ಷ ಅವ್ರ ಮನೆಯಲ್ಲಿ ಋಣದಲ್ಲಿದ್ದೀನಿ. ಸ್ವರ್ಣ ಪ್ರಶ್ನೆ ಮಾಡಿದಷ್ಟು ನೇರವಾಗಿ ಖಡಾಖಂಡಿತವಾಗಿ ಪ್ರಶ್ನೆ ಮಾಡೋ ನಿರಾಕರಿಸೋ ಅಧಿಕಾರ ನನಗಿಲ್ಲ. ನಾನೇ ದುಡ್ದು ಸಾಕಿರಬಹುದು, ಆದರೆ ದುಡಿಯೋ ಮಟ್ಟಕ್ಕೆ ಸಾಕಿ ನನ್ನನ್ನು ಬೆಳೆಸಿ ದೊಡ್ಡವನನ್ನು ಮಾಡಿದ್ದು ಅವರು ಎಂದುಕೊಂಡು ಅಲ್ಲಿಯೇ ಕುಳಿತ. ಸ್ವರ್ಣಂಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ಅವಳು ನನ್ನನ್ನು ನೋಡೋ ದೃಷ್ಟಿಕೋನನೇ ಬೇರೆ. ಆದರೆ ಅಕ್ಕ ಭಾವಂಗೆ ಮನಸ್ಸಿದೆ. ಹಾಗಂತ ಅವಳನ್ನು ಹಿಂಸೆಯಿಂದ ಆಗಲಿ ಬಲವಂತ ಮಾಡಿಯಾದರೂ ಆಗಲಿ ಮದುವೆ ಮಾಡಿದ್ರೆ ಅದು ಅವಳಿಗೆ ಹಿಂಸೆ ಆಗತ್ತೆ. ಮದುವೆ ಅಂದರೆ 2 ಹೃದಯಗಳ ಸಮ್ಮಿಲನ. ನನ್ನ ಜೀವನದಲ್ಲಿ ಅದು ಸಾಧ್ಯನೇ ಇಲ್ವೋ ಏನೋ. ಗಾಯನ ಜೊತೆ ದಿಢೀರ್ ಮದುವೆ. ಇಬ್ಬರ ಮಧ್ಯೆ ಪ್ರೀತಿ ಇರಲಿಲ್ಲ. ಸ್ವರ್ಣಂಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಅವಳು ಇಷ್ಟಪಟ್ಟ ಹಾಗೆ ಬೇರೆ ದೇಶಕ್ಕೆ ಕಳಿಸೋದಾ? ಹೋಗಿ ಓದ್ಕೊಂಡು ಬರಲಿ. ಅಟ್ಲೀಸ್ಟ್ ಅವಳಾದರೂ ಅವಳು ಬಯಸಿದಂಥ ಜೀವನ ಬಾಳಲಿ. ಸ್ವರ್ಣ ಹೇಗೋ ಜೀವನನ ಸೆಟಲ್ ಮಾಡ್ಕೋತಾಳೆ. ಆದರೆ ಗಾಯನ ಅವ್ರನ್ನ ಏನು ಮಾಡೋದು? ಈಗ ಏನಾದರೂ ಮನೇಲಿ ಈ ವಿಷಯ ಹೇಳಿದ್ರೆ ಪರಿಸ್ಥಿತಿ ಬೇರೆನೇ ಆಯಾಮ ಪಡ್ಕೊಳ್ಳುತ್ತೆ. ಬೇಡ, ಸ್ವಲ್ಪ ದಿನ ಹೀಗೆ ಇರಲಿ, ಏನಾಗುತ್ತೆ ನೋಡೋಣ ಎಂದುಕೊಂಡ. ಜೊತೆಗೆ ಹೆತ್ತವರ ನೆನಪು ಕಾಡಿತ್ತು. ಯಾರಿರಬಹುದು ನನ್ನ ಹೆತ್ತವರು? ಅವರಿದ್ದು ನನಗೂ ನನ್ನದು ಅಂತ ಒಂದು ಮನೆ ಇದ್ದಿದ್ರೆ ಚೆನ್ನಾಗಿರೋದು ಅನಿಸಿತ್ತು. ಇತ್ತ ಪಾರ್ಥ ಮನೆಯಿಂದ ಹೊರ ಹೋಗುತ್ತಲೇ ಪ್ರಮೀಳಾ ಮಗಳ ಮೇಲೆ ಮುಗಿಬಿದ್ದಿದ್ರು. ಸ್ವರ್ಣಳ 2 ಕೆನ್ನೆಗಳಿಗೂ ಬಾರಿಸ್ತಾ, ನಾಲ್ಗೆ ತುಂಬ ದೊಡ್ಡದಾಯಿತು ಅಲ್ವೇನೆ ನಿಂದು? ಹೇಳಿದ್ ಕೇಳ್ಕೊಂಡು ಬಿದ್ದಿದ್ರೆ ಸರಿ, ಇಲ್ಲ ಹೊರಟು ಹೋಗ್ತಾ ಇರು, ಅಪ್ಪ ಅಮ್ಮ ನಿನ್ನ ಪಾಲಿಗೆ ಸತ್ರು ಅಂತ ಅಂದಾಗ ಕೆನ್ನೆಗೆ ಬಿದ್ದ ಏಟುಗಳಿಂದಲೋ ಆಡಿದ ಮಾತುಗಳಿಂದಲೋ ಸ್ವರ್ಣ ತುಸು ಮೆತ್ತಗಾದ್ಲು. ಮಾತಿಲ್ಲದೆ ಹೋಗಿ ರೂಮು ಸೇರಿದವಳ ಮನಸ್ಸು ಭಾರವಾಗಿತ್ತು. ಪಾರ್ಥ ಎಷ್ಟು ನೊಂದ್ಕೊಂಡೋ. ಅವನೇನಾದರೂ ನನ್ನ ಅಪಾರ್ಥ ಮಾಡ್ಕೊಂಡ? ಅವನ ಮೇಲೆ ನನಗಿರೋ ಭಾವನೆಗಳನ್ನು ಸರಿಯಾಗಿ ಅರ್ಥ ಮಾಡಿಸ್ಬೇಕು. ಪಾರ್ಥನ ಕಳ್ಕೊಳ್ಳೋದಲ್ಲ ನನ್ನ ಉದ್ದೇಶ. ಅವನು ಚೆನ್ನಾಗಿರಬೇಕು ಜೀವನ ಪೂರ್ತಿ. ನಮಗೋಸ್ಕರ ಜೀವನ ಸವೆಸೋನಾಗಲ್ಲ, ಅವನದ್ದೇ ಒಂದು ಜೀವನ ಕಟ್ಕೊಂಡು. ಅಕಸ್ಮಾತ್ ನಾನೇನಾದರೂ ಮದುವೆ ಆದರೆ ಯಾವತ್ತೂ ಅವನ ಸ್ಥಾನ ಬದಲಾಗೋದೇ ಇಲ್ಲ. ಅವ್ರ ಮನೆಯಲ್ಲಿ ಅವನು ಯಜಮಾನನಾಗಿರಬೇಕು ಎಂದು ತನ್ನಲ್ಲೇ ಹೇಳಿಕೊಂಡಳು ಸ್ವರ್ಣ. ಊಟ ಬೇಕೆನಿಸ್ಲಿಲ್ಲ. ಎಲ್ಲೋದ ಅಂದ್ಕೊಂಡು ಕಾಲ್ ಮಾಡಿದ್ಲು. ರಿಸೀವ್ ಮಾಡದೇ ಇದ್ದಾಗ, ಪಾರ್ಥ ಮನೆ ಅಂದಮೇಲೆ ಇದೆಲ್ಲ ಸಹಜ, ನೀನು ಮನೆಗೆ ಬಾ, ಮಾತಾಡೋಣ, ಕಾಯ್ತಾ ಇರ್ತೀನಿ ಎಂದು ವಾಯ್ಸ್ ನೋಟೊಂದನ್ನು ಕಳಿಸಿದ್ಲು. ಸ್ವರ್ಣಳ ವಾಯ್ಸ್ ಮೆಸೇಜ್ ಕೇಳಿಸ್ಕೊಂಡ ಪಾರ್ಥ, ಏನೇನೋ ಕನಸುಗಳನ್ನು ಕಟ್ಟಿದ್ದೆ, ಆದರೆ ಕನಸುಗಳ ಸೌಧ ಕುಸಿದು ಬಿದ್ದಿದೆ. ಉಳಿದವರಾದರೂ ಚೆನ್ನಾಗಿರಲಿ ಎಂದುಕೊಂಡು ಕಾರ್ ಸ್ಟಾರ್ಟ್ ಮಾಡಿಕೊಂಡು ಮನೆ ಕಡೆ ತಿರುಗಿಸಿದ್ದ. ಸ್ವರ್ಣ ಮನೆಗೋಗಿ ಕೆಲ್ಸದ ವಿಷಯ ಪ್ರಸ್ತಾಪ ಮಾಡಿದರೆ ನಾನು ಪಾರ್ಥ ಅವ್ರ ಹತ್ರ ಕೇಳೋಕೆ ಹೆಲ್ಪ್ ಆಗೋದು. ಸ್ವರ್ಣಂಗೆ ಕಾಲ್ ಮಾಡಿ ಕೇಳಲಾ? ಟೈಮ್ ಆಗಿದೆ ಆಲ್ರೆಡಿ. ಬೇಡ,
ನಾಳೆ ಕಾಲೇಜ್ನಲ್ಲಿ ಕೇಳಿದ್ರಾಯ್ತು. ಪಾರ್ಥ ಅವರು ಮನೆಗೆ ಹೋದ್ರೋ ಇನ್ನೂ ಇಲ್ವೋ ಗೊತ್ತಾಗ್ತಿಲ್ವಲ್ಲ. ಹೊರಗಿದ್ದಿದ್ರೆ ಮಾತಾಡಿಸ್ಬೋದಾಗಿತ್ತು. ಮನೇಲಿದ್ದಾಗ ಮಾಡೋದು ಸರಿ ಇಲ್ಲ. ತುಂಬ ಲೇಟಾಗಿ ಮನೆಗೆ ಹೋಗ್ಬೇಡಿ ಅಂತ ಹೇಳಬೇಕು ಎಂದುಕೊಂಡು ಊಟ ಮಾಡಿದ್ರಾ ಎಂದು ಮೆಸೇಜ್ ಮಾಡಿದ್ಲು ಗಾಯನ. ಕಾರು ಓಡಿಸುತ್ತಿದ್ದ ಪಾರ್ಥ ಮೆಸೇಜ್ ನೋಡಿ, ಪಾಪ ನಾನು ಮನೇಲಿದ್ದೀನೋ ಅಂದ್ಕೊಂಡು ಮೆಸೇಜ್ ಮಾಡಿದ್ದಾರೆ. ಆದರೆ ಮನೇಲಿ ಇಷ್ಟೆಲ್ಲ ರಾದ್ಧಾಂತ ಆಗಿದೆ ಅಂತ ಹೇಳೋದಾ ಬೇಡವಾ? ಸದ್ಯಕ್ಕೆ ನನ್ನದು ಅಂತ ಹೇಳ್ಕೊಳಕ್ಕಿರೋ ಜೀವ ಅಂದರೆ ಇವರೊಬ್ಬರೇ ಅನಿಸುತ್ತೆ. ಪಾರವಂಗೆ ಭವಿಷ್ಯ ಗೊತ್ತಾಗೋದಾ ಏನು? ಒಗಟೊಗಟಾಗಿ ಮಾತಾಡ್ತಿತ್ತು. ನನಗೇ ಅರ್ಥ ಆಗಲಿಲ್ಲ ಅಷ್ಟೇ ಎಂದುಕೊಂಡು ಕಾಲ್ ಮಾಡಿದ. ಮನೇಲಿದ್ರೇನೋ ಅಂತ ಮೆಸೇಜ್ ಮಾಡಿದೆ. ರಿಸೀವ್ ಮಾಡ್ತಾ ಇದ್ದ ಹಾಗೆ ಕೇಳಿದ್ಲು ಗಾಯನ. ಇಲ್ಲ, ಹೊರಗಡೆ ಇದ್ದೆ, ಈಗ ಮನೆಗೆ ಹೋಗ್ತಾ ಇದ್ದೀನಿ ಅಂದ ಪಾರ್ಥ. ಇಷ್ಟು ಲೇಟಾಗಿನಾ? ಬೇಗ ಹೋಗೋದಲ್ವಾ? ಕಾಳಜಿಯ ಧ್ವನಿಯಲ್ಲಿ ಕೇಳಿದ್ಲು ಗಾಯನ. ಸಂಜೆ ಹೋಗಿದ್ದೆ, ಮತ್ತೆ ಹೊರಗೆ ಬಂದಿದ್ದೆ. ನೀವು ಊಟ ಮಾಡಿದ್ರಾ ಎಂದು ಕೇಳಿದ ಪಾರ್ಥ. ಭಾರವಾಗಿದ್ದ ಅವನ ಧ್ವನಿಯನ್ನು ಗಮನಿಸಿದ ಗಾಯನ, ಏನಾಯಿತು, ಯಾಕೋ ಒಂಥರ ಇದ್ದೀರಾ ಅಂತ ಕೇಳಿದ್ಲು. ನಾಳೆ ಸಿಕ್ಕಾಗ ಹೇಳ್ತೀನಿ ಬಿಡಿ, ಗಾಬರಿ ಆಗುವಂಥದ್ದೇನೂ ಇಲ್ಲ ಎಂದ ಪಾರ್ಥ. ಇಲ್ಲವಾದರೆ ಇಡೀ ರಾತ್ರಿ ಏನಾಯಿತೋ ಎಂದು ಗಾಬರಿಯಾಗುತ್ತಾರೆ ಎಂದು ಯೋಚಿಸಿ. ನಾನು ಫ್ರೀಯಾಗೇ ಇದ್ದೀನಿ, ಏನಾಯಿತು ಅಂತ ಹೇಳ್ಕೊಳ್ಳಿ, ಹೇಳಿದ್ರೆ ಮನಸ್ಸು ಹಗುರಾಗುತ್ತೆ ಅಂದಾಗ ಪಾರ್ಥನಿಗೂ ಯಾರೊಂದಿಗಾದರೂ ಹೇಳ್ಕೊಳ್ಬೇಕು ಅಂತ ಅನಿಸಿತ್ತು. ಈಗ ಸಿಗೋಕ್ಕಾಗುತ್ತಾ ಎಂದು ಕೇಳಿದ. ಹಾಂ, ಫ್ರೆಂಡ್ಗೆ ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೇಳಿ ವಾರ್ಡನ್ ಹತ್ರ ಪರ್ಮಿಷನ್ ತೊಗೊಂಡು ಬರ್ತೀನಿ, PG ಕ್ರಾಸಿಗೆ ಬನ್ನಿ ಅಂದಳು. ಮಲಗಿದ್ದವಳು ಮೇಲೆದ್ದು ಹೊರಬರುತ್ತಾ, ಸರಿ ಬರ್ತೀನಿ ಎಂದು ಕರೆ ತುಂಡರಿಸಿದ ಪಾರ್ಥ. ಮನೆ ಹತ್ತಿರವಿದ್ದವನು ಮತ್ತೆ ಗಾಯನಾಳ PG ಕಡೆ ಕಾರ್ ತಿರುಗಿಸಿದ್ದ. ಸ್ವರ್ಣ ಟ್ರಿಪ್ ಬಂದಿದೆ, ಮುಗಿಸ್ಕೊಂಡು ಬರ್ತೀನಿ, ಪ್ಲೀಸ್ ಕಾಯ್ಬೇಡ, ಊಟ ಮಾಡಿ ಮಲಗು ಎಂದು ಮೆಸೇಜ್ ಕಳಿಸಿದ್ದ. ಸ್ವರ್ಣ ಕೂಡ ರೂಮ್ ಸೇರಿದ ಮೇಲೆ, ಪ್ರಮಿ, ನಾನು ಅವತ್ತೇ ಹೇಳಿದೆ ವಿಷಯನ ಹೇಳ್ಬಿಡು ಅಂತ, ಕೇಳ್ದ ನನ್ನ ಮಾತನ್ನು? ಈಗ ಪಾರ್ಥಂಗೂ ಪ್ರಶ್ನೆಗಳು ಮೂಡಿದ್ದಾವೆ, ಈಗಲಾದರೂ ಹೇಳಿಬಿಡೆ, ಅಕ್ಕ ಅನ್ನೋ ಅಭಿಮಾನ ಆದರೂ ಉಳಿಯುತ್ತೆ ಅಂದರು ನಾರಾಯಣ. ಇವಳು ಮದುವೆನೇ ಆಗಲ್ಲ ಅಂತಿದ್ದಾಳಲ್ರಿ, ಇವರಿಬ್ಬರಿಗೂ ಮದುವೆ ಆಗಬೇಕು ಅಂತ ತಾನೇ ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಎಂದ ಪ್ರಮೀಳಾ ಧ್ವನಿಯಲ್ಲಿ ಆತಂಕವಿತ್ತು. ಅಂದ್ಕೊಂಡು ಹಾಗೆಲ್ಲ ಆಗುತ್ತಾ ಪ್ರಮಿ? ಜೀವನ ಅನಿರೀಕ್ಷಿತ ತಿರುವುಗಳಿಂದ ಕೂಡಿದ ದಾರಿ, ನಿನಗಿನ್ನೂ ಅರ್ಥ ಆಗಿಲ್ವಾ? ನೋಡು, ಈಗಲಾದರೂ ಹೇಳೋ ಮನಸ್ಸು ಮಾಡು, ನೀನು ಒಪ್ಪಿಗೆ ಕೊಡದೆ ನಾನು ಹೇಳೋ ಹಾಗಿಲ್ಲ ಎಂದರು ನಾರಾಯಣ. ನೋಡೋಣ ರೀ, ಸ್ವರ್ಣ ಏನು ತೀರ್ಮಾನ ಮಾಡ್ತಾಳೆ ನೋಡೋಣ. ಪಾರ್ಥನ ಮದುವೆ ಹಾಕೋಕ್ಕೆ ಒಪ್ಪಿದ್ರೆ ಹೇಳೋಣ, ಅದು ಎಷ್ಟು ಹೇಳಬೇಕು ಅಷ್ಟು ಮಾತ್ರ ಎಂದರು ಪ್ರಮೀಳಾ. ಯಾರಿಗೂ ಹೇಳೋಕ್ಕಾಗದೆ ಅಡಕತ್ರಲ್ಲಿ ಸಿಕ್ಕಿದ್ದೀನಿ ನಾನು, ಹೊದಿಕೆ ಎಳೆದುಕೊಂಡು ಮಲಗಿದರು ನಾರಾಯಣ. ಪಾರ್ಥ ಬರೋದಕ್ಕಿಂತ ಮೊದಲೇ ಗಾಯನ PG ಮೂಲೆ ತಿರುವಿನಲ್ಲಿ ಬಂದು ಅವನಿಗೋಸ್ಕರ ಕಾಯ್ತಾ ನಿಂತಿದ್ಲು. ಕಾರು ಬಂದು ನಿಂತ ಕೂಡಲೇ ಹತ್ತಿ ಮುಂದಿನ ಸೀಟ್ನಲ್ಲಿ ಕುಳಿತವಳು ನಡೀರಿ ಎಂದಳು. ಎಲ್ಲಿಗೆ ಹೋಗೋದು? ಇಬ್ಬರಿಗೂ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ನಿಂತರೆ ಜನ ತಪ್ಪು ತಿಳಿತಾರೆ. ಲೇಟ್ ನೈಟ್ ಆಗಿದೆ, ಹಾಗೆ ಒಂದು ಲಾಂಗ್ ಡ್ರೈವ್ ಹೋಗೋಣ ಎಂದು ಮುಂದೆ ಸಿಕ್ಕಿದ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಕಾರನ್ನು ಮುಖ್ಯ ರಸ್ತೆಯ ಕಡೆ ತಿರುಗಿಸಿದ್ರು. ಪಾರ್ಥ ಹತ್ತಿದ್ರಿಂದ ಕೆಂಪಾಗಿದ್ದ ಕಣ್ಣುಗಳನ್ನು ಗಮನಿಸಿದ ಗಾಯನ, ಹತ್ತಿದ್ದಾರೆ ಅನ್ಸತ್ತೆ, ಅಂಥದ್ದೇನಾಯಿತು? ಊಟ ಮಾಡಿರಲ್ಲ ಎಂದುಕೊಂಡು, ಮುಂದೆ ಎಲ್ಲಾದರೂ ನೈಟ್ ಕ್ಯಾಂಟೀನ್ ಹತ್ರ ನಿಲ್ಲಿಸಿ ಊಟ ಮಾಡೋರಂತೆ, ಊಟ ಆಯಿತು ಅಂತ ಸುಳ್ಳು ಹೇಳಬೇಡಿ, ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅಂದಳು. ಪಾರ್ಥನಿಗೂ ಹೊಟ್ಟೆ ಚುರುಗುಡ್ತಾ ಇತ್ತು. ಎಷ್ಟು ದಿನ ಅಂತ ಉಪವಾಸ ಇರೋದು? ಆದರೆ ಮನೇಲಿ ಎಲ್ಲ ಊಟ ಮಾಡಿರಲ್ಲ, ಅಲ್ಲೆಲ್ಲರೂ ಹಸ್ಕೊಂಡಿರುವಾಗ ನಾನೊಬ್ಬನೇ ಹೇಗೆ ಊಟ ಮಾಡೋದು ಎನಿಸಿ, ಊಟ ಬೇಡ, ಟೈಮ್ ಓವರ್ ಆಗಿದೆ, ಈ ಟೈಮಲ್ಲಿ ಊಟ ಮಾಡಿದ್ರೆ ಡೈಜೆಸ್ಟ್ ಆಗಲ್ಲ, ಟೀ ಆಗಬಹುದು ಎಂದು ಹೆದ್ದಾರಿ ಬದಿಯಲ್ಲಿದ್ದ ಗೂಡಂಗಡಿ ಮುಂದೆ ಕಾರ್ ನಿಲ್ಲಿಸಿದ್ದ. ಟೀ ಜೊತೆ ಬನ್ ಕೂಡ ತಂದು ಕಾರಿನಲ್ಲೇ ಕುಳಿತೆ ತಿಂದ. ಅವನು ತಿನ್ನುವ ಪರಿ ನೋಡೇ ಗಾಯನ ತಾನೇ ಹೋಗಿ ಮತ್ತೊಂದು ಟೀ ಬನ್ ತಂದಳು. ಹೊಟ್ಟೆ ತುಂಬಿದಂತಾದಾಗ ನೀರು ಕುಡಿದು ಸುಧಾರಿಸ್ಕೊಂಡ. ಹೊರಡೋಣ್ವಾ ಅಂದಳು ಗಾಯನ. ಹಸಿವು ನೀಗದ ಮೇಲೆ ಮಾತು ಶುರು ಮಾಡಿ ಸಂಜೆ ಮನೆಯಲ್ಲಿ ನಡೆದಿದ್ದನ್ನೆಲ್ಲ ಹೇಳಿ ಕಣ್ ತುಂಬಿ ಬಂದದ್ರಿಂದ ಡ್ರೈವ್ ಮಾಡಲಾಗದೆ ಆಲದ ಮರ ಒಂದರ ಕೆಳಗೆ ಕಾರ್ ನಿಲ್ಲಿಸಿದ್ದ. ಸ್ವರ್ಣಂಗೆ ನನ್ನ ಮೇಲೆ ಯಾವ ಭಾವನೆಗಳು ಇಲ್ಲ, ನಾನೇ ಏನೇನೋ ಅಂದ್ಕೊಂಡೆ. ಅತಿಯಾದ ನಿರೀಕ್ಷೆ ನನ್ನನ್ನು ಇವತ್ತು ಪ್ರಪಾತಕ್ಕೆ ತಳ್ಳಿತು. ಅಕ್ಕ ಕೂಡ ನನ್ನ ಹೆತ್ತವರ ಬಗ್ಗೆ ಏನೂ ಹೇಳಲಿಲ್ಲ. ಇಷ್ಟು ದಿನ ನನ್ನವರು ಅಂದ್ಕೊಂಡವರೆಲ್ಲ ಈಗ ಒಮ್ಮೆಗೆ ಅಪರಿಚಿತರು ಅನ್ನಿಸ್ತಿದೆ ಎಂದು ಹೇಳಿದ ಪಾರ್ಥ. ಸ್ವರ್ಣಂಗೆ ಗಾಯನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿದ ಕೇಳಿ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ತಿಳಿಲಿಲ್ಲ ಗಾಯನಾಳಿಗೆ.
ಪ್ರಮೀಳಾ ಆಂಟಿ ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ನೋದಂತೂ ನಿಜ. ಆದರೆ ಯಾಕೆ ಅಂತ ಗೊತ್ತಿಲ್ಲ. ನೀವೇ ನೇರವಾಗಿ ಕೇಳಿ ಎಂದಳು. ಅಕ್ಕ ಹೇಳೋದಾಗಿದ್ರೆ ಇವತ್ತು ಸ್ವರ್ಣ ಕೇಳ್ದಾಗಲೇ ಹೇಳಬೇಕಿತ್ತು ಎಂದ ಪಾರ್ಥ. ಏನೋ ನೆನಪು ಮಾಡಿಕೊಂಡವಳಂತೆ, ಪಾರ್ಥ ಇರಿ ಒಂದು ನಿಮಿಷ ಎಂದು ಮೊಬೈಲ್ ತೆಗೆದು ಗ್ಯಾಲರಿ ಡ್ರೈವ್ ಹಳೆ ಫೋಟೋಗಳನ್ನೆಲ್ಲ ಹುಡುಕಾಡಿ ಕೊನೆಗೆ ಏನೋ ಸಿಕ್ಕವಳಂತೆ. ಹಬ್ಬ ಸಿಕ್ತು, ಎಲ್ಲಿ ಡಿಲೀಟ್ ಮಾಡಿದ್ದೀನೋ ಅಂದ್ಕೊಂಡಿದ್ದೆ ಎಂದು ಮೊಬೈಲನ್ನು ಪಾರ್ಥನ ಮುಂದೆ ಇಡಿದ್ಲು. ಏನಿದು ಅಂದ ಪಾರ್ಥ. ಪಾರ್ಥ ಇಲ್ಲಿ ನೋಡಿ, ಸ್ವರ್ಣ ಒಂದ್ಸಾರಿ ಏನಕ್ಕೋ ಹೀಗೆ ಪ್ರಮೀಳಾ ಆಂಟಿ ಮಾರ್ಕ್ಸ್ ಕಾರ್ಡ್ ಫೋಟೋತೆ ಕಳಿಸಿದ್ಲು ಎಂದಾಗ, ರೀ ಗಾಯನ, ಇರೋ ಸಮಸ್ಯೆಗೂ ಅಕ್ಕನ ಮಾರ್ಕ್ಸ್ ಕಾರ್ಡ್ಗೂ ಏನ್ರೀ ಸಂಬಂಧ ಅಂದ ಪಾರ್ಥ ಉದಾಸೀನದಿಂದ. ಟ್ಯೂಬ್ಲೈಟ್ ಎಂದು ಮೆಲ್ಲಗೆ ಹೇಳಿಕೊಂಡು, ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಇದು ಪ್ರಮೀಳಾ ಆಂಟಿ ಫಸ್ಟ್ ಇಯರ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಮೈಸೂರು ಯೂನಿವರ್ಸಿಟಿದು. ನಾವ್ಯಾಕೆ ಯೂನಿವರ್ಸಿಟಿಲಿ ಹೋಗಿ ವಿಚಾರಿಸಬಾರ್ದು? ಇದರಿಂದ ಯಾವ ಊರು ಅಂತ ಗೊತ್ತಾಗತ್ತಲ್ವಾ ಎಂದಳು ಗಾಯನ. ಗಾಯನಾಳ ಐಡಿಯಾ ಕೇಳಿದ ಮೇಲೆ ದೊಡ್ಡ ಸುಳಿವೇ ಸಿಕ್ಕಿದಂತೆ ಪಾರ್ಥನ ಕಣ್ಣುಗಳು ಅರಳಿದ್ವು. ಹೌದು, ಈ ರೂಟಲ್ಲಿ ನಾನು ಯೋಚನೆ ಮಾಡಿಲ್ಲ. ಆದರೆ ಯೂನಿವರ್ಸಿಟಿಯವರು ಡೀಟೇಲ್ಸ್ ಕೊಡ್ತಾರಾ ಅನುಮಾನಿಸಿದ್ದ ಪಾರ್ಥ. ಅದಕ್ಕೆ ಅಲ್ಲೋದ್ಮೇಲೆ ಏನಾದರೂ ಐಡಿಯಾ ಮಾಡಿದ್ರಾಯ್ತು. ಈಗ ಮನೆಗೆ ಹೋಗಿ ನೀವು, ನಾಳೆ ಮೈಸೂರಿಗೆ ಹೋಗೋಣ. ನಾನು ಕಾಲೇಜಿನಲ್ಲಿ ಏನಾದರೂ ಎಮರ್ಜೆನ್ಸಿ ಕಾರಣ ಹೇಳಿ HOD ಹತ್ರ ಪರ್ಮಿಷನ್ ತಗೋಬೇಕು ಎಂದಳು ಗಾಯನ. ನೀವು ಕಾಲೇಜ್ ಬಿಟ್ಟು ಬರ್ತೀರಾ? ಈಗಾಗಲೇ ಲೀವ್ ಹಾಕಿದ್ದೀರಾ ಹಿಂದೇಟು ಹಾಕಿದ ಪಾರ್ಥ. ನಾನು ಮನೇಲಿ ಇಲ್ಲಿರದೆ ನೀವು ಕಾಲೇಜಿಗೆ ಹೋಗದೇ ಇದ್ದರೆ ಸ್ವರ್ಣ ಅನುಮಾನಿಸಿದ್ದ. ನಾನು ಕಾಲೇಜಿನಲ್ಲಿ ಬೇರೆ ರೀಸನ್ ಹೇಳ್ತೀನಿ ಅಂದಳು ಗಾಯನ. ಕೊನೆಗೆ ನಾಳೆ ಹೋಗೋದು ಅನ್ನೋದು ನಿರ್ಧಾರ ಆಗಿತ್ತು. ಪಾರ್ಥ ಅವರೇ, ಸ್ವರ್ಣಂಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಕೇಳಿ ಏನು ಹೇಳಬೇಕು ತಿಳಿತಾ ಇಲ್ಲ. ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿದಷ್ಟು ಸುಲಭ ಅಲ್ಲ. ಈಗ ಮೊದಲು ಮುಂದೆ ಹಾಕಬೇಕಾಗಿರೋದ್ರ ಬಗ್ಗೆ ನೋಡೋಣ ಎಂದಳು ಗಾಯನ. ಬಿಡಿ, ಪರವಾಗಿಲ್ಲ, ಯಾರೇನು ಮಾಡೋಕ್ಕಾಗತ್ತೆ, ಅವಳಿಷ್ಟದಂತೆ ಇರಲಿ. ಅವಳು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂದ ಪಾರ್ಥ. PG ಸಮೀಪ ಬಂದಿದ್ದರಿಂದ ಗಾಯನಾಳನ್ನು ಇಳಿಸಿ ತಾನು ಮನೆಗೆ ಹಿಂದಿರುಗುವಷ್ಟರಲ್ಲಿ ಮಧ್ಯರಾತ್ರಿ 2 ಗಂಟೆ ದಾಟಿತ್ತು. ಪ್ರಮೀಳಾ ಬಾಗಿಲು ತೆಗೆದರು. ಎಲ್ಲೋಗಿದ್ದೆ ಎಂದು ಕೇಳಲು ಬಾಯಿ ಬರಲಿಲ್ಲ. ಪಾರ್ಥನಿಗೂ ಮಾತನಾಡಲು ತೋಚಲಿಲ್ವೋ ಮನಸ್ಸಾಗಲಿಲ್ವೋ ಅವನಿಗೂ ಗೊತ್ತಿಲ್ಲ. ಮೌನವಾಗಿ ಒಳಬಂದು ರೂಮು ಸೇರಿದ. ಮೊದಲ ಬಾರಿ ಅಕ್ಕನ ಮೇಲೆ ಬೇಸರವಾಗಿತ್ತು. ಕಾರಣ ಪ್ರಮೀಳಾ ಯಾವತ್ತೂ ತಾನು ಡಿಗ್ರಿ ಓದಿದಾಕೆ ಎಂದು ಹೇಳಿರಲಿಲ್ಲ. ನಮ್ಮ ಅಕ್ಕನೇ ಆಗಲಿ ಅಷ್ಟು ಓದಿದಾರಾ? ಮತ್ತು ನನ್ನ ಯಾಕೆ ಓದಿಸ್ಲಿಲ್ಲ? ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಅನ್ನೋದೇ ಕಾರಣ ಆಗಿದ್ದರೆ ಬೆಳಗ್ಗೆ ಸಂಜೆ ಕೆಲಸ ಮಾಡಿ ಸ್ಕಾಲರ್ಶಿಪ್ನಲ್ಲಿ ಬೇಕಾದರೂ ಓದ್ತಿದ್ದೆ ನಾನು. ವಿದ್ಯೆಯ ಮಹತ್ವ ತಿಳಿದಿದ್ದವನಿಗೆ ತಾನು ಓದಲಾಗಲಿಲ್ವಲ್ಲ ಎಂಬ ಕೊರಗು ಕಾಡಿತ್ತು. ಬೆಳಗ್ಗೆ ಬೇಗ ಎದ್ದವನು ಸ್ನಾನ ಮುಗಿಸಿ ಬ್ಯಾಗಿಗೆ 4 ಜೊತೆ ಬಟ್ಟೆಗಳನ್ನು ತುಂಬಿಕೊಂಡು ಹೇಳಿ ಹೋಗೋಣವೆಂದು ಹೊರಬರುವಷ್ಟರಲ್ಲಿ ಪ್ರಮೀಳಾ ಅಂಗಳಕ್ಕೆ ನೀರಾಕಿ ಒಳಗೆ ಬಂದರು. ಪಾರ್ಥನ ಕೈಲಿದ್ದ ಬ್ಯಾಗ್ ನೋಡಿ, ಪಾರ್ಥ, ಟ್ರಿಪ್ ಹೊರಟಾ ಕೇಳಲೋ ಬೇಡವೋ ಎಂಬಂತೆ ಕೇಳಿದರು. ಹೌದಕ್ಕ, ಒಂದು ತಮಿಳ್ನಾಡು ಟ್ರಿಪ್ ಬಂದಿದೆ, ನಾನಿನ್ನು ಬರ್ತೀನಿ ಎಂದು ಹೊರ ನಡೆದ. ಪಾರ್ಥ ಹೋದ ಬಾಗಿಲ ಕಡೆ ನೋಡ್ತಾ ನಿಂತಿದ್ದ ಪ್ರಮೀಳಾ ನಿನ್ನೆ ನಡೆದ ಘಟನೆನ ತುಂಬ ಮನಸ್ಸು ಕಚ್ಕೊಂಡಿದ್ದಾನೆ ಅನಿಸುತ್ತೆ. ಅಕಸ್ಮಾತ್ ಮನೆಗೆ ಬರದೆ ಹೋದರೆ ಏನು ಗತಿ ಎಂದುಕೊಳ್ಳುತ್ತಾ ಒಳ ನಡೆದರು. ಮನೆಯಿಂದ ಹೊರಬಿದ್ದ ಪಾರ್ಥ ಗಾಯನಾಗೆ ಫೋನ್ ಮಾಡಿದ್ದ. ಅವಳಾಗಲೇ HOD ಬಳಿ ಪರ್ಮಿಷನ್ ತೆಗೆದುಕೊಂಡು ಬ್ಯಾಗಿನೊಂದಿಗೆ ಸಿದ್ಧವಾಗಿದ್ಲು. PGಯಿಂದ ಹೊರಬಂದು ಮೂಲೆ ತಿರುವಿನಲ್ಲಿ ಕಾದು ನಿಂತಿದ್ಲು. ಕಾರಿನಲ್ಲಿ ಕೂತವಳು ಅಚಾನಕ್ಕಾಗಿ ಮೊಬೈಲ್ ಕೆಳಗೆ ಬಿತ್ತೆಂದು ಬಗ್ಗಿ ಮೊಬೈಲ್ ಎತ್ಕೊಳ್ಳುವಾಗ ಯಾರಿಗೂ ಕಾಣದಂತೆ ಹಾಕ್ಕೊಂಡಿದ್ದ ತಾಳಿ ಹೊರಗೆ ಬಂದಿತ್ತು. ಗಾಯನ ಮುಚ್ಚಿಕೊಳ್ಳಲು ಹೋದಾಗ, ಇರಲಿ ಬಿಡಿ, ಯಾರಿಲ್ವಲ್ಲ ಎಂದ ಪಾರ್ಥ. ಅವಳಿಗೂ ತಾಳಿಯನ್ನು ಮುಚ್ಚಿಟ್ಕೊಂಡು ಓಡಾಡೋದು ಇಷ್ಟ ಇರಲಿಲ್ಲ. ಕಾಲೇಜು ತಲುಪಿದ್ದ ಸ್ವರ್ಣ ಕಾಲ್ ಮಾಡಿದ್ಲು. ಗಾಯಿ, ಯಾಕೆ ಕಾಲೇಜಿಗೆ ಬಂದಿಲ್ಲ ಎಂದಳು. ಊರಿಂದ ಫೋನ್ ಬಂದಿತ್ತು, ನಮ್ಮ ಅಜ್ಜಿಗೆ ಹುಷಾರಿಲ್ವಂತೆ, ಯಾಕೋ ನನ್ನ ನೋಡಬೇಕು ಅಂತಿದ್ರಂತೆ. ಸುಳ್ಳೊಂದನ್ನು ಪೋಣಿಸಿದ್ಲು ಗಾಯನ. ಹೌದಾ, ಅಜ್ಜಿ ಹೇಗಿದ್ದಾರಂತೆ, ಏನಾಯ್ತಂತೆ ಗಾಬರಿಯಿಂದ ಕೇಳಿದ್ದು ಸ್ವರ್ಣ. ಅದು ಬಚ್ಚಲಲ್ಲಿ ಜಾರು ಬಿದ್ದು ಕಾಲಿನ ಮೂಳೆ ಮುರಿದಿದ್ಯಂತೆ. ಒಂದು ಸುಳ್ಳು ಮುಚ್ಚು ಹಾಕೋದಕ್ಕೆ ಮತ್ತೊಂದು ಸುಳ್ಳು ಹೇಳಿದ್ಲು. ಪಾರ್ಥನು ತಮಿಳ್ನಾಡು ಟ್ರಿಪ್ ಅಂತ ಹೋಗಿದ್ದಾನೆ ಕಣೆ. ನೈಟ್ ಮನೇಲಿ ಏನೇನೋ ಆಗೋಯ್ತು. ನಿನ್ನ ಹತ್ರ ಆದರೂ ಹೇಳ್ಕೊಳ್ಳೋಣ ಅಂತ ಅಂದರೆ ನೀನೂ ಇಲ್ಲ. ಬೇಸರದಲ್ಲಿ ಸ್ವರ್ಣ ನೋಡಿದಾಗ ಇಬ್ಬರಿಗೂ ಅವಳಿಗೆ ಸುಳ್ಳು ಹೇಳಿದ ಪಶ್ಚಾತ್ತಾಪ ಕಾಡಿತ್ತು. ಸರಿ ಸ್ವರ್ಣ, ನಾನು ಆಮೇಲೆ ಕಾಲ್ ಮಾಡ್ತೀನಿ ಎಂದು ಹೇಳಿ ಫೋನ್ ಇಟ್ಟಳು ಗಾಯನ. ತುಂಬ ಬೇಜಾರಾಗಿದ್ದಾಳೆ. ಸ್ವರ್ಣ ನಿಮ್ಮನ್ನು ಪ್ರೀತಿಸ್ತಿಲ್ಲ ಅಂತ ನಿಮಗೇನಾದರೂ ಅವಳ ಮೇಲೆ ಬೇಜಾರಾಗ್ತಿದ್ಯಾ
ಗಾಯನ ಪಾರ್ಥನ ಅಭಿಪ್ರಾಯ ಕೇಳಿದ್ಲು. ಇಲ್ಲ, ಸ್ವರ್ಣ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋಳಲ್ಲ, ನೇರ ನುಡಿಯೋಳದ್ದು. ಅವಳು ಓಪನ್ ಆಗಿ ಹೇಳದೆ ಮದುವೆ ಆಗಿದ್ದಿದ್ರೆ ಇಬ್ಬರಿಗೂ ಕಷ್ಟ ಆಗೋದು. ಮೊದಲೇ ಹೇಳಿದ್ದೆ ಒಳ್ಳೇದಾಯಿತು ಅಂದ ಪಾರ್ಥ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.